ನನ್ನ ಕತೆ ನಿಮ್ಮ ಜೊತೆ ಎಪಿಸೋಡಿಗೆ ಸ್ವಾಗತ. ಮಾವನ ಮನೇಲಿ ಕೊಳಗ ಪೂಜೆ ಇತ್ತು ಮತ್ತು ಬಟ್ಲು ಪೂಜೆ ಇತ್ತು. ಅದೇನಂತ ನಿಮಗೆ ಹೋಗ್ತಾ ಹೇಳ್ತೀನಿ. ಸೊ ಅದಕ್ಕೇ ದೇವ್ರು ತರಿಸಿದ್ರು. ನಮ್ಮ ಮಾವ ಮೆರವಣಿಗೆ ಎಲ್ಲ ಮಾಡಿಸೋಣ ಅಂತ ಹೇಳಿ ಬಸಪ್ಪನ ಎಲ್ಲರನ್ನೂ ಕರೆಸಿದ್ರು. ಈಗ ಫಸ್ಟು ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ದೇವಸ್ಥಾನದಿಂದ ಶುರು ಮಾಡಬೇಕಾಗಿತ್ತು. ಯಾಕಂದರೆ ಅದನ್ನು ದೇವಸ್ಥಾನದಲ್ಲೇ ತಂದು ಇಟ್ಟು ಅಲ್ಲಿ ಅಲಂಕಾರ ಮಾಡಿ ಪೂಜೆನ ಶುರು ಮಾಡಬೇಕಿತ್ತು ಅಂತೇಳಿ ನಾವು ಅಲ್ಲಿಂದ ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೆಲ್ಲ ರೆಡಿ ಎಲ್ಲ ಮಾಡಿಕೊಂಡು ಇವಾಗ ಮೆರವಣಿಗೆ ಶುರು ಮಾಡ್ತಾ ಇದ್ದೀವಿ. ಇಲ್ಲಿ ಮಾದಪ್ಪಂದು ಮೆರವಣಿಗೆ ಮಾಡ್ತಾ ಇರೋದು ನಾವು. ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ. ನಮಗಂತೂ ಫುಲ್ ಖುಷಿ, ಯಾಕಂದರೆ ಇಡೀ ಮಂತ್ ಬರೀ ಪೂಜೆ ಅದು ಇದು ಇದೇ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಇದನ್ನೆಲ್ಲ. ಇವಾಗ ನಾವು ಮೆರವಣಿಗೆನ ಮುಗಿಸ್ಕೊಂಡು ನಮ್ಮ ಮಾವನ ಮನೆಗೆ ಹೋಗ್ತೀವಿ. ಆದರೆ ಫಸ್ಟು ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ. ಅಲ್ಲಿಟ್ಟು ಪೂಜೆನ ಮಾಡಿ ನೆಕ್ಸ್ಟು ನಮ್ಮ ಮಾವನ ಮನೆಗೆ ಹೋಗಬೇಕು ಅಂತ ಹೇಳಿದ್ರು. ಇಲ್ಲಿ ನಮ್ಮ ಅಜ್ಜಿ ಮನೆನ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಮಾವನ ಮನೆಗೆ ಹೋಗೋದನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ತುಂಬಾ ವೀಡಿಯೋ ಇದೆ, ಎಲ್ಲನೂ ಒಂದೇ ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಅಜ್ಜಿ ಮನೇಲಿ ಪೂಜೆ ಎಲ್ಲ ಮಾಡಿದ್ರು. ಅಂದರೆ ಗುಡ್ಡಪ್ಪಂದಿರನ್ನೆಲ್ಲ ಕರೆಸಿದ್ವಿ, ಅವರೇ ಪೂಜೆನ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟು ಮಾವನ ಮನೇಲಿ ಪೂಜೆ ಶುರು ಆಯಿತು.